ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ ಥರ್ಡ್ ಕ್ವಶನ್ ಆಗಿದ್ದೀವಿ. ಅವರು ಎ ಪಿ ಕೊಟ್ಟಿರ್ತಾರೆ, ಅದ್ರ ಮಧ್ಯೆ ಒಂದೊಂದು ನಂಬರ್ ಮಿಸ್ ಆಗಿರುತ್ತೆ, ಅದನ್ನು ನಾವು ಕಂಡುಹಿಡಿಯಬೇಕು. ಅದನ್ನು ನಾವೀಗ ಫಿಫ್ತ್ ಕ್ವಶನ್ ಆಗಿದ್ದೀವಿ. ಫಿಫ್ತ್ ಕ್ವಶನ್ ಡ್ಯಾಶ್ 38 ಡ್ಯಾಶ್ 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 -22 ಅಂದರೆ ಎ ಗೊತ್ತಿಲ್ಲ, A2 38, A3 ಗೊತ್ತಿಲ್ಲ, A4 ಗೊತ್ತಿಲ್ಲ, A5 ಗೊತ್ತಿಲ್ಲ, A6 -22. ಈಗ ನಾವು ಮಿಸ್ಸಿಂಗ್ ಟರ್ಮ್ಸ್ ಏನು ಕಂಡುಹಿಡಿಬೇಕಾದ್ರೂ ಫಸ್ಟ್ ಟರ್ಮ್ ಗೊತ್ತಿರಬೇಕು, ಕಾಮನ್ ಡಿಫ್ರೆನ್ಸ್ ಗೊತ್ತಿರಬೇಕು. ಮೊದಲು ಫಸ್ಟ್ ಟರ್ಮ್ ನೋಡೋಣ. ಫಸ್ಟ್ ಟರ್ಮ್ ಏನು ಕಂಡುಹಿಡಿಯೋದು? ನಮಗೆ ಯಾವ ಟರ್ಮ್ ಗೊತ್ತಿದೆಯೋ ಅದ್ರ ಫಾರ್ಮುಲಾ ಹಾಕೊಳ್ಳೋದು. ಅವಾಗಲೇ ಒಂದ್ಸರಿ ಇದೇ ಥರ ಲೆಕ್ಕ ಮಾಡಿದ್ವಿ. A2 ಗೊತ್ತಿದೆ ನಮಗೆ. A2 ಫಾರ್ಮುಲಾ A2 = A + D, 38 = A + D. ಏನೂ ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ. ಈಗ ನಾವು ಫಸ್ಟು ಎ ಕಂಡುಹಿಡಿಯಬೇಕಾಗಿರೋದು. ಅದಕ್ಕೆ ಎನ LHS ತಗೋಣ, -A ಆಗುತ್ತೆ, ಡಿ ಹಂಗೆ ಬರ್ಕೊಳ್ಳೋದು. 38 ಅದನ್ನು LHS ಇಂದ RHS ತೊಗೊಂಡ್ರೆ -38 ಆಗುತ್ತೆ. ಈ ಒಂದು ಈಕ್ವೇಷನ್ ನಂಬರ್ 1 ಅಂತ ಕರೆಯೋಣ. -A = D - 38. ಈಗ ನಮಗೆ ಇನ್ನೊಂದು ಟರ್ಮ್ ಗೊತ್ತಿದೆ, ಯಾವುದದು? ಸಿಕ್ಸ್ತ್ ಟರ್ಮ್ ಫಾರ್ಮುಲಾ A6 = A + 5D, -22 = A + 5D ಹಂಗೆ ಬರ್ಕೊಳ್ಳೋದು. ನೆಕ್ಸ್ಟು ನಾವು ಎ ಕಂಡುಹಿಡಿತಾ ಇದ್ದೀವಿ. ಎನ LHS ತೊಗೊಳ್ಳೋದು, -A ಆಗುತ್ತೆ, = 5D ಹಂಗೆ ಬರ್ಕೊಳ್ಳೋಣ. -22 LHS ಇಂದ RHS ಬಂದರೆ +22 ಆಗುತ್ತೆ. ಇದನ್ನು ಸೆಕೆಂಡ್ ಈಕ್ವೇಷನ್ ಅಂತ ಗುರ್ತಾಕೊಳ್ಳೋಣ. ಫಸ್ಟ್ ಈಕ್ವೇಷನ್ -A = D - 38. ಸೆಕೆಂಡ್ ಈಕ್ವೇಷನ್ -A = 5D + 22. ಅವಾಗ ಲೆಕ್ಕ ಮಾಡುವಾಗ ಏನು ಗಮನಿಸಿದ್ವಿ? ಎ ಅನ್ನೋದು ಹಂಗೆ ಇಟ್ವಿ, ಎ ಅನ್ನೋದು ಕ್ಯಾನ್ಸಲ್ ಮಾಡೋದು ಬೇಡ, ಡಿ ಅನ್ನೋದು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಬೇಕಾದ್ರೆ ಏನು ಮಾಡಬೇಕು? ಎರಡು ಫಾರ್ಮುಲಲ್ಲಿ, ಎರಡು ಈಕ್ವೇಷನ್ಗಳಲ್ಲಿ ಒಂದರಲ್ಲಿ ಡಿ, ಇನ್ನೊಂದರಲ್ಲಿ -D ಇರಬೇಕು, ಅಥವಾ 2D - 2D, 3D - 3D ಯಾವುದಾದ್ರೂ ಒಂದಿರಬೇಕು. ಈ ಎರಡು ಈಕ್ವೇಷನ್ ನೋಡ್ತಾ ಇದ್ದರೆ ನಿಮ್ಗೇನು ಅನಿಸುತ್ತೆ? ಸೆಕೆಂಡ್ ಈಕ್ವೇಷನಲ್ಲಿ 5D ಇದೆ, ಫಸ್ಟ್ ಈಕ್ವೇಷನಲ್ಲಿ -5D ಬರೋ ಥರ ಮಾಡಿದ್ರೆ ಎರಡು ಕ್ಯಾನ್ಸಲ್ ಮಾಡ್ಬೋದು. ಫಸ್ಟ್ ಈಕ್ವೇಷನ್ ಡಿ ಇದೆಯಲ್ವಾ, ಅದು -5D ಬರೋ ಥರ ಮಾಡಬೇಕಂದ್ರೆ ಏನು ಮಾಡಬೇಕು? -5 ಇಂದ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಈಕ್ವೇಷನ್ ಏನಿದೆ ಆ ಒಟ್ಟು ಎಲ್ಲ ಪೂರ್ತಿ ಈಕ್ವೇಷನ್ನ -5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, -A = D - 38 × -5. ಒಂದನ್ನು ಮಾತ್ರ ಮಲ್ಟಿಪ್ಲೈ ಮಾಡಬಾರ್ದು, ಮಾಡಿದ್ರೆ ಫುಲ್ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡಬೇಕು. ಬೇರೆ ನಂಬರ್ಸ್ ಎಷ್ಟಾದರೂ ಬರಲಿ, ಡಿ ಕಡೆ 5D -5D ಬರಬೇಕು. ಅದು ನಮ್ಮ ಗುರಿ, ಯಾಕಂದರೆ ಕ್ಯಾನ್ಸಲ್ ಆಗೋಕ್ಕೆ. -A × -5, -+, A × 5, 5A = D × -5, +× D × 5, 5D, ಮತ್ತು -× 38 × 5, 190, 190 ನೋಡಿ, -5D ಬಂತು. ಇದು ಫಸ್ಟ್ ಈಕ್ವೇಷನ್. ಎರಡು ಈಕ್ವಲೆಂಟ್ ಆವಾಗಲೇ ಹೇಳಿದ್ದೀನಿ. ಫಸ್ಟ್ ಈಕ್ವೇಷನ್ ಅಂತ ಏನು ಗುರ್ತಾಕೊಂಡಿದ್ದೀವಿ, ಮತ್ತು ಇಲ್ಲಿ ಕೆಳಗಡೆ ಏನು ಆನ್ಸರ್ ಬಂದಿದೆ, ಎರಡೂ ಈಕ್ವಲೆಂಟ್, ಎರಡು ಈಕ್ವಲ್. ಅದ್ರ ಕೆಳಗೆ ನಾವೀಗ ಸೆಕೆಂಡ್ ಈಕ್ವೇಷನ್ ಹಾಕೋಣ. -A = 5D + 22. ಇವೆರಡು ಆ್ಯಡ್ ಮಾಡಿದ್ರೆ 5A
ಮೈನಸ್ ಎ, 5ರಲ್ಲಿ 1 4, 4a ಇಸ್ ಈಕ್ವಲ್ ಟು ಹಂಗೆ ಹಾಕೋಣ. ಮೈನಸ್ 5d ಕ್ಯಾನ್ಸಲ್ ಆಯಿತು. ಮತ್ತು 190 ಮತ್ತು 22 190 22 ಕೂಡಿದ್ರೆ ಎಷ್ಟಾಯಿತು? ಇಸ್ ಈಕ್ವಲ್ ಟು 212 212. 4a ಇಸ್ ಈಕ್ವಲ್ ಟು 212. 4a ಅಂದರೆ 4 ಇಂಟು ಎ ಮಾತ್ರ ಎಲ್ ಎಚ್ ಎಸ್ ಅಲ್ಲಿ ಇಸ್ ಈಕ್ವಲ್ ಟು 212 ಹಂಗೆ ಬರ್ಕೊಳ್ಳೋದು. 4 ಎಲ್ ಎಚ್ ಎಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗಿದೆ, ಆರ್ ಎಚ್ ಎಸ್ಗೆ ಬಂದರೆ ಡಿವಿಷನ್ ಆಗುತ್ತೆ. 212 ಡಿವೈಡ್ ಬೈ 4 ಎಷ್ಟು? 53 ಆನ್ಸರ್. ಯಾವುದಕ್ಕೆ? ಫಸ್ಟ್ ಟರ್ಮ್ 53 ಫಸ್ಟ್ ಟರ್ಮ್ ಸಿಕ್ತು. ಈಗ ಡಿ ಸಿಗಬೇಕು. ಡಿ ಸಿಗಬೇಕಾದ್ರೆ ಸುಲಭವಾದ್ದು ಅಂದರೆ ಮತ್ತೆ ಸೆಕೆಂಡ್ ಟರ್ಮೇ ಹಾಕೋಣ. 38 ಇದೆಯಲ್ಲ, ಸೆಕೆಂಡ್ ಟರ್ಮ್ ಅದರದ್ದೇ ಫಾರ್ಮುಲಾ ಹಾಕ್ಕೊಂಡ್ರೆ ಡಿ ಸಿಗುತ್ತೆ. A2 ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ. A2 ಗೊತ್ತಿದೆ 38, ಎ ಗೊತ್ತಿದೆ 53 ಪ್ಲಸ್ ಡಿ. ಡಿನ ಎಲ್ ಎಚ್ ಎಸ್ ತೊಗೊಂಡ್ರೆ ಮೈನಸ್ ಡಿ ಆಯಿತು. ಯಾಕಂದರೆ ನಾವು ಯಾವ ವೇರಿಯೇಬಲ್ ಕಂಡು ಹಿಡಿತಾ ಇದೀವೋ ಅದನ್ನು ಎಲ್ ಎಚ್ ಎಸ್ ತೊಗೊಂಡ್ರೆ ಸುಲಭ ಆಗುತ್ತೆ. ಮೈನಸ್ ಡಿ ಇಸ್ ಈಕ್ವಲ್ ಟು 53 ಹಂಗೆ ಬರ್ಕೊಂಡೆ ಮೈನಸ್ 38 ಎಷ್ಟಾಯಿತು? 15 ಆಯಿತು. ಏನು 15? ಕಾಮನ್ ಡಿಫ್ರೆನ್ಸ್ ಅಲ್ಲ, ಅದು ಮೈನಸ್ ಡಿ. ನಾವು ಡಿ ಕಂಡುಹಿಡಿಯಬೇಕು. ಇದು ಮೈನಸ್ ಡಿ ಬಂದಿರೋದು. ಮೈನಸ್ ಡಿ ಇಸ್ ಈಕ್ವಲ್ ಟು 15. ಈಗ ಸೈನ್ ಚೇಂಜ್ ಮಾಡಬೇಕಾದ್ರೆ ಏನು ಮಾಡಬೇಕು? ಎರಡೂ ಕಡೆ ಮೈನಸ್ ಇದ್ದರೆ ಕ್ಯಾನ್ಸಲ್ ಮಾಡ್ಬೋದು. ಹಂಗಿಲ್ಲದೆ ಇದ್ದರೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ 1ಇಂದ ಅಥವಾ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಡಿ ಇರೋದು ಡಿ ಆಗುತ್ತೆ, 15 ಇರೋದು ಮೈನಸ್ 15 ಆಗುತ್ತೆ. ಆನ್ಸರ್ ಅದಷ್ಟೇ ಬಂತು. ಡಿ ಇಸ್ ಈಕ್ವಲ್ ಟು ಮೈನಸ್ 15. ಎ ಗೊತ್ತಾಗಿದೆ 53, ಡಿ ಗೊತ್ತಾಗಿದೆ ಮೈನಸ್ 15. ಈಗ ಸುಲಭವಾಗಿ ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ ಫಾರ್ಮುಲಾ ಹಾಕ್ಕೊಂಡು ಮಾಡ್ಕೊಂಡು ಹೋಗೋದು ಅಷ್ಟೇ. A3 is equal to a plus 2d 53 plus 2 into minus 15. D ಅನ್ನೋದು 15 ಅಲ್ಲ, ಅದು minus 15. ಓಕೆ, 53 2 into minus 15 plus into minus 2 into 15 2 into 15 30. 53 ಮೈನಸ್ 30 ಆನ್ಸರ್ 23 23. ಅದು ಥರ್ಡ್ ಟರ್ಮ್. ನೆಕ್ಸ್ಟು ಫೋರ್ತ್ ಟರ್ಮ್ ಫಾರ್ಮುಲಾ A4 is equal to a plus 3d 53 plus 3d 3 into minus 15 53 plus into minus 3 into 15 45 53 minus 45 ಆನ್ಸರ್ 8. ಇದು ಫೋರ್ತ್ ಟರ್ಮು. ಇನ್ನೊಂದು ಟರ್ಮ್ ಕಂಡುಹಿಡಿಯಬೇಕಲ್ಲ, ಫಿಫ್ತ್ ಟರ್ಮು. A5 is equal to a plus 4d 53 plus 4d 4 into minus 15 53 ಹಂಗೆ ಬರ್ಕೋಣ. ಪ್ಲಸ್ ಇಂಟು ಮೈನಸ್ 4 into 15 60 ಆಗುತ್ತೆ. 53 minus 60 ಎಷ್ಟು? 1 ಪ್ಲಸ್ 1 ಮೈನಸ್ ಇದ್ರೆ ಏನು ಮಾಡಬೇಕು? ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಸಬ್ಟ್ರಾಕ್ಟ್ ಮಾಡಬೇಕು. ಮತ್ತು ದೊಡ್ಡ ನಂಬರ್ ಯಾವ ಸೈನ್ ಇದೆಯೋ ಅದನ್ನು ಹಾಕಬೇಕು. ಅಂದರೆ ಈ ಪರ್ಟಿಕ್ಯುಲರ್ ಲೆಕ್ಕದಲ್ಲಿ 60ರಲ್ಲಿ 53 ಕಳೆದು 60ಕ್ಕೆ ಯಾವ ಸೈನ್ ಇದೆಯೋ ಅದನ್ನು ಹಾಕಬೇಕು. 60ರಲ್ಲಿ 53 ಕಳೆದ್ರೆ 7 ಆಗುತ್ತೆ. 60ರ ಸೈನ್ ಯಾವುದಿದೆ? ಮೈನಸ್ ಇದೆ, ಆ ಮೈನಸ್ ಹಾಕಬೇಕು. ಅಂದರೆ ಆನ್ಸರು -7 ಆಯಿತು. ಈಗ ಎಲ್ಲ ಆನ್ಸರ್ ಬಂದಂಗಾಯಿತು. ಎ ಆನ್ಸರ್ 53
A3 ಆನ್ಸರ್ 23, A4 ಆನ್ಸರು 8, A5 ಆನ್ಸರು -7. ಥ್ಯಾಂಕ್ ಯು.